ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಚೆನ್ನಾಗಿರೋ ಬ್ಯೂಟಿಫುಲ್ ಡಿಸೈನ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಈ ಡಿಸೈನ್ ತುಂಬ ಜನ ರಿಕ್ವೆಸ್ಟ್ ಮಾಡಿದರು ಹೇಳ್ಕೊಡಿ ಮ್ಯಾಮ್ ಅಂತ. ಅದಕ್ಕೆ ಇವತ್ತು ಈ ಡಿಸೈನ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈ ಡಿಸೈನಲ್ಲಿ 2 ಸ್ಟೆಪ್ಸ್ ಬರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ನಾನು 7 ಸ್ಟ್ರ್ಯಾಂಡ್ಸ್ 7 ಎಳೆ ದಾರ ತಗೊಂಡಿದ್ದೀನಿ ಹಾಗೂ 9 ನಂಬರ್ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ಟೆಗೆ ಫಸ್ಟ್ ಲಾಕ್ ಮಾಡ್ಕೊಳ್ಳಿ. ಇವಾಗ ಸೆಕೆಂಡ್ ಟೈಮ್ ಲಾಕ್, 4 ಚೈನ್ಸ್, ಎಲ್ಲಿ ಬರುತ್ತೆ ಅಲ್ಲಿ ಲಾಕ್, ಪುನಃ 4 ಚೈನ್ಸ್, ಎಲ್ಲಿ ಬರುತ್ತೆ ಅಲ್ಲಿ ಲಾಕ್, ಪುನಃ 4 ಚೈನ್ಸ್ ಮಾಡಿ ಸಾರಿನ ಟರ್ನ್ ಮಾಡಿಬಿಟ್ಟು ಈ ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ಪುನಃ 4 ಚೈನ್ಸ್ ಮಾಡಿ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ಇವಾಗ ಇದು ಈ 4 ಚೈನ್ಸ್ 2 ಟ್ರಿಪಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಬೇಕು. ಇವಾಗ ಈ 4 ಚೈನ್ ಸ್ಪೇಸ್ ಒಳಗಡೆ ಟ್ರಿಪಲ್ ಕ್ರೋಶೆ ಮಾಡಬೇಕು. ಒಟ್ಟಿಗೆ 12 ಟ್ರಿಪಲ್ ಕ್ರೋಶೆಸ್ ಬರುತ್ತೆ. 4 ಆಯಿತು, 5, 6, 6 ಆದಮೇಲೆ ಈಗ 2 ಚೈನ್ಸ್ ಮಾಡಿಬಿಟ್ಟು ಪುನಃ ಇದೇ ಗ್ಯಾಪ್ ಒಳಗಡೆ 6 ಟ್ರಿಪಲ್ ಕ್ರೋಶೆ ಮಾಡಬೇಕು. ಟೋಟಲ್ 12 ಟ್ರಿಪಲ್ ಕ್ರೋಶೆಸ್ ಮಾಡಿ ಆಗಿದೆ. ಮೊದಲೇ ಹೇಳ್ದಾಗೆ ಇಲ್ಲಿ 4 ಚೈನ್ಸ್ 2 ಬರುತ್ತೆ, ಅದು ಟ್ರಿಪಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಬೇಕು. ಇವಾಗ ಎಲ್ಲಿ ಬರುತ್ತೆ ಅಲ್ಲಿ ಸೀರೆಗೆ ಲಾಕ್ ಮಾಡ್ಕೋಬೇಕು. ಪುನಃ 4 ಚೈನ್ಸ್ ಮಾಡಿ ಮೊದಲಿಗೆ ನಾವು 2 ಟೈಮ್ಸ್ 4 ಚೈನ್ಸ್ ಮಾಡಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಪುನಃ 4 ಚೈನ್ಸ್ ಮಾಡಿದ್ವಿ. ಇವಾಗ 4 ಚೈನ್ಸ್ 4 ಟೈಮ್ಸ್ ಬರುತ್ತೆ. ಫೋರ್ ಚೈನ್ಸ್ 4 ಟೈಮ್ಸ್ ಕಂಪ್ಲೀಟ್ ಆಯಿತು. ಇವಾಗ ಪುನಃ 4 ಚೈನ್ಸ್ ಮಾಡಿಬಿಟ್ಟು ಬಟ್ಟೆನ ಟರ್ನ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ಪುನಃ 4 ಚೈನ್ಸ್ ಮಾಡಿಬಿಟ್ಟು
ನೆಕ್ಸ್ಟ್ 4 ಚೈನ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್. ಇದರಲ್ಲಿ ಆರ್ಚ್ ಬರುತ್ತೆ, ಈ ಎರಡರಲ್ಲಿ ಆರ್ಚ್ ಬರುತ್ತೆ, ಇದರಲ್ಲಿ ಫ್ಲವರ್ ಬರುತ್ತೆ. ಇವಾಗ ಈ 4 ಚೈನ್ ಸ್ಪೇಸ್ ಒಳಗಡೆ ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಾ ಹೋಗೋದು. ಕಂಪ್ಲೀಟ್ ಮಾಡಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಕಾಣಿಸುತ್ತೆ. ಆರ್ಚ್ ಸ್ವಲ್ಪ ಸ್ಟಿಫಾಗಿ ಬೆಂಡ್ ಆದಂಗೆ ಕಾಣಿಸುತ್ತೆ. ಸೆಕೆಂಡ್ ರೌಂಡ್ ಬರುವಾಗ ಸರಿ ಹೋಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಆರ್ಚ್ ಈ ಥರ ಕಾಣಿಸುತ್ತೆ. ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಸ್ಟೆಪ್ಪಲ್ಲಿ 6 ಎಳೆ ದಾರ ತಗೊಂಡಿದ್ದೀನಿ ಹಾಗೂ 10 ನಂಬರ್ ನೀಡಲ್. ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೀರೆಗೆ ಹೀಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಲಾಕ್. ಸೀರೆಗೆ ಒಂದು ಸಲ ಲಾಕ್ ಮಾಡಿದ್ದೀನಿ. ಇವಾಗ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಲಾಕ್ ಮಾಡಬೇಕು. ಇವಾಗ ಇಲ್ಲಿ 4 ಚೈನ್ಸ್ ಮಾಡಿದ್ದು ಇಲ್ಲಿ ಹೋಲ್ ಇದೆಯಲ್ವ, ಇಲ್ಲಿ ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ 3 ಚೈನ್ಸ್ ಮಾಡಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆ, ಇಲ್ಲಿ ಹೋಲ್ ಇದೆಯಲ್ವ, ಇಲ್ಲಿ ಪುನಃ ಲಾಕ್. ಇದು ಪಿಕೋ ಥರ ಫಾರ್ಮ್ ಆಗುತ್ತೆ ಆರ್ಚ್ ಮೇಲೆ. ಇವಾಗ ಪುನಃ 3 ಚೈನ್ಸ್ ಮಾಡಿ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲ್ಗಡೆ ಹೋಲ್ ಕಾಣಿಸುತ್ತಲ್ವ, ಅಲ್ಲಿ ಲಾಕ್. ಪುನಃ 3 ಚೈನ್ಸ್, ಪುನಃ 3 ಚೈನ್ಸ್ ಮಾಡಿ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲ್ಗಡೆ ಇಲ್ಲಿ ಲಾಕ್. ಪುನಃ 3 ಚೈನ್ಸ್, ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಹೋಲ್ ಮೇಲ್ಗಡೆ ಲಾಕ್. ಇಲ್ಲಿ ಕೂಡ 3 ಚೈನ್ಸ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಲಾಕ್. ಟೋಟಲ್ 5 ಟೈಮ್ಸ್ ಬರುತ್ತೆ. ಪುನಃ 3 ಚೈನ್ಸ್ ಮಾಡಿ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಹೋಲ್ ಮೇಲೆ ಲಾಕ್. ಪುನಃ 3 ಚೈನ್ಸ್, ಲಾಕ್, 3 ಚೈನ್ಸ್, ಲಾಕ್. ಇವಾಗ ಈ 4 ಚೈನ್ ಸ್ಪೇಸ್ ಒಳಗಡೆ ಸಿಂಗಲ್ ಕ್ರೋಶೆ ಲಾಕ್. ಇವಾಗ 2 ಚೈನ್ಸ್ ಮಾಡಿಬಿಟ್ಟು ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಸಿಂಗಲ್ ಕ್ರೋಶೆ ಒಳಗಡೆ ದಾರನ ತಗೊಂಡು ಬಂದು ಇಲ್ಲಿ ಸ್ಪೇಸ್ ಇರುತ್ತೆ, ಇಲ್ಲಿ ದಾರ ತಗೊಂಡು ಬರಬೇಕು. ದಾರ ತಗೊಂಡು ಬಂದು 2 ದಾರನ ಒಂದು ಮಾಡೋದು. 2 ಲೂಪ್ಸ್ ಆಯಿತು. ಇವಾಗ ಪುನಃ ಅದೇ ಸ್ಪೇಸಲ್ಲಿ ಹೋಗಿ ದಾರನ ಎಳ್ಕೊಂಡು 2 ಲೂಪ್ಸ್ನ ತೆಗೆಯೋದು. 3 ಲೂಪ್ಸ್ ಆಗುತ್ತೆ ಇಲ್ಲಿ. ಪುನಃ ಇದೇ ಥರ 4 ಲೂಪ್ಸ್ ಆಯಿತು. 4 ಲೂಪ್ಸನ್ನು ಇವಾಗ ಒಂದು ಮಾಡಿ ಲಾಕ್ ಮಾಡೋದು. ಇವಾಗ ಇಲ್ಲಿಂದ 5 ಚೈನ್ಸ್ ಮಾಡಿ ದಾರನ ಎಳ್ಕೊಂಡು ಇಲ್ಲಿ 2 ಚೈನ್ಸ್ ಮಾಡಿರೋ ಸ್ಪೇಸ್ ಕಾಣಿಸುತ್ತೆ, ಇಲ್ಲಿ ಚೈನ್ ಥರ. ಇಲ್ಲಿ ಸೂಜಿ ಹಾಕ್ಕೊಂಡು
ಈ ಎಲ್ಲ ದಾರನ ಒಟ್ಟು ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಟೈಟ್ ಹಿಡ್ಕೊಳ್ಳಿ. ದಾರನ ಇಲ್ಲಿಂದ ಹೀಗೆ ಎಳ್ಕೊಂಡು ಬಂದು ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಮಾಡಿಕೊಂಡು ಲಾಕ್ ಮಾಡೋದು. ರಿಂಗ್ ಸ್ವಲ್ಪ ದೊಡ್ಡದೇ ಇರಬೇಕು. ಇಲ್ಲಿ ರಿಂಗ್ ಒಳಗೆ ಪೆಟಲ್ಸ್ ಬರುತ್ತೆ. ಇವಾಗ ಇಲ್ಲಿಂದ 2 ಚೈನ್ಸ್ ಮಾಡಿ ರಿಂಗ್ ಒಳಗಡೆಯಿಂದ ದಾರ ತಗೊಂಡು ಬಂದು 2 ದಾರನ ಒಂದು ಮಾಡೋದು. 2 ಲೂಪ್ಸ್ ಆಯಿತು. ಇವಾಗ ಪುನಃ 2 ದಾರನ ಒಂದು ಮಾಡೋದು. 3 ಲೂಪ್ಸ್ ಆಯಿತು. ಪುನಃ 2 ದಾರನ ಒಂದು ಮಾಡೋದು. 4 ಲೂಪ್ಸ್ ಆಯಿತು. 4 ಲೂಪ್ಸನ್ನು ಒಂದು ಮಾಡೋದು. ಲಾಕ್ ಮಾಡಿ 3 ಚೈನ್ಸ್ ಮಾಡಿ ಈ ರಿಂಗ್ ಒಳಗಡೆನೆ ಲಾಕ್ ಮಾಡ್ಕೊಳ್ಳೋದು. ಪುನಃ 2 ಚೈನ್ಸ್ ಮಾಡಿಕೊಂಡು ಅದೇ ಥರ ದಾರನ ಎಳ್ಕೊಂಡು ಬಂದು 2 ಲೂಪ್ಸ್, 3 ಲೂಪ್ಸ್, 4 ಲೂಪ್ಸ್ ಲಾಕ್ ಮಾಡಿ ಪುನಃ 3 ಚೈನ್ಸ್ ಲಾಕ್ ಮಾಡಿಬಿಟ್ಟು 3 ಚೈನ್ಸ್ ಮಾಡಬೇಕು. ಇಲ್ಲಿ ರಿಂಗ್ ಒಳಗೆ ಪುನಃ ಲಾಕ್, ಪುನಃ 2 ಚೈನ್ಸ್ ಮಾಡಿ ಸೇಮ್ ಅದೇ ಪ್ರೊಸೆಸ್ ರಿಪೀಟ್. 2 ಲೂಪ್ಸ್, ಪುನಃ ರಿಂಗ್ ಒಳಗಡೆ ಹೋಗಿ ದಾರ ತಗೊಂಡು ಬಂದು 2 ದಾರನ ಒಂದು ಮಾಡೋದು. 4 ಲೂಪ್ಸ್ ಆಯಿತು. 4ಅನ್ನು ಒಂದು ಮಾಡೋದು. ಲಾಕ್ ಮಾಡಿ ಪುನಃ 3 ಚೈನ್ಸ್ ಮಾಡಿ ಪುನಃ ಈ ರಿಂಗ್ ಒಳಗಡೆನೆ ಲಾಕ್. 4 ಪೆಟಲ್ಸ್ ಆಯಿತು. ಇವಾಗ ಲಾಸ್ಟ್ ಪೆಟಲ್ ಇಷ್ಟು ಮಾಡಿಬಿಟ್ಟು 3 ಚೈನ್ಸ್ ಇಲ್ಲ, ಜಸ್ಟ್ ಲಾಕ್ ಮಾಡಿ ಈ 4 ಚೈನ್ ಸ್ಪೇಸ್ ಒಳಗಡೆ ಲಾಕ್ ಮಾಡೋದು. ಇದು ಒಂದು ಫ್ಲವರ್ ಆಯಿತು. ಈ ಥರ ಬರುತ್ತೆ. ಆರ್ಚಲ್ಲಿ ಈ ಥರ ನಿಮಗೆ ಬೇಡ ಅನಿಸಿದರೆ ನೀವು ಸಿಂಗಲ್ ಕ್ರೋಶೇಸ್ ಸಹ ಹಾಕ್ಕೊಳ್ಬೋದು. ಎಲ್ಲ ಟ್ರಿಪಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೇಸ್ ಹಾಕ್ತಾ ಹೋಗೋದು. ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ಟ್ರೈ ಮಾಡಿದ್ದೀನಿ ಅಷ್ಟೇ. ನಿಮಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡ್ಕೊಳ್ಳಿ. ಕುಚ್ಚು ಕಟ್ಟಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ. ಈ ಥರ ಡಿಸೈನ್ ಕಾಣಿಸುತ್ತೆ. ಇದು ನಂದೇ ಸೀರೆಗೆ ಹಾಕಿರೋ ಡಿಸೈನು ನೋಡಿ. ಇದು ಕಾಪರ್ ಶೇಡ್ ಇರೋದ್ರಿಂದ ಇಲ್ಲಿ ಕಾಪರ್ ಕುಂದನ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಸುಮ್ಮನೆ ಪರ್ಲ್ಸ್ ಯಾವ ಕುಂದನು ನೀವು ಯೂಸ್ ಮಾಡ್ಕೋಬೋದು. ಸ್ಯಾರಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೋ ಆ ಕಲರ್ ಕುಂದನ್ಸ್ ಬೀಡ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಹಾಗೂ ಇದು ಇಲ್ಲಿ ಕಸ್ಟಮರ್ಸ್ಗೆ ಬೇಕಾದರೆ ನೀವು ಇಲ್ಲಿ ಸ್ಟಿಕ್ ಮಾಡ್ಕೋಬೋದು ಬಾಲ್ ಚೈನು. ಇಲ್ಲಾಂದರೆ ಹೀಗೆ ಸಿಂಪಲ್ಲಾಗಿನೂ ಬಿಡ್ಬೋದು. ಇದು ಚೆನ್ನಾಗಿ ಕಾಣಿಸುತ್ತೆ.
ಯಾವ ಥರ ಬೇಕೋ ಆ ಥರ ನೀವು ಡೆಕೋರೇಟ್ ಮಾಡ್ಕೋಬೋದು. ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದಾದರೆ 750 to 850 ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಏರಿಯಾ ಲೊಕೇಶನ್ ಮೇಲೆ ಡಿಪೆಂಡ್, ನಿಮ್ಮ ನೀಟ್ನೆಸ್ ಮೇಲೂ ಡಿಪೆಂಡ್. ಹಾಗೆ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಹೊಸ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್.